ಈಗ ಸರ್ಕಾರ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚಿತವಾಗಿಯೂ ಕೂಡ ಒಂದು ಮಾತನ್ನ ಹೇಳಿದ್ರು. ಸರಿಸುಮಾರು 100 ಕೋಟಿ ರೂಪಾಯಿಯಷ್ಟು ಹಣವನ್ನ ಸತ್ತಿರ್ತಕ್ಕಂಥವರ ಅಕೌಂಟ್ಗಳಿಗೆ ಹೋಗ್ತಾ ಇದ್ದಾವೆ, ಅನರ್ಹರ ಅಕೌಂಟ್ಗಳಿಗೆ ಹೋಗ್ತಾ ಇದೆ ಅಂತ ಹೇಳಿ. ಈ ಅನರ್ಹರನ್ನ ಪತ್ತೆ ಹಚ್ಚುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಬಹಳ ದೊಡ್ಡದಾದಂತಹ ಯೋಜನೆ, ಬಹಳ ದೊಡ್ಡದಾದ ಯೋಜನೆ ಅಂತ ಹೇಳಿಕೊಂಡು ಆ ದೊಡ್ಡ ಯೋಜನೆಯಲ್ಲಿ 100 ಕೋಟಿಯೋ 150 ಕೋಟಿಯೋ 200 ಕೋಟಿಯೋ ವ್ಯರ್ಥವಾಗಿ ಯಾರದ್ದು ಫಲಾನುಭವಿಗಳಲ್ಲದೇ ಇರುವಂತಹವರ ವ್ಯಕ್ತಿಗಳ ಅಕೌಂಟ್ಗಳಿಗೆ ಹಣ ಹೋದ್ರೆ ಅದು ಕೂಡ ದೊಡ್ಡ ವ್ಯರ್ಥ ಆಗತ್ತೆ. ಈ ಕಾರಣಕ್ಕಾಗಿಯೇ ಈಗ ಸರ್ಕಾರ ಗ್ಯಾರಂಟಿಗಳ ಪರಿಷ್ಕರಣೆಗೆ ಮುಂದಾಗಿದೆ. ಪರಿಷ್ಕರಣೆ ಅನ್ನುವಂಥದ್ದು ಕೇವಲ ಅನರ್ಹರನ್ನ ಪತ್ತೆ ಹಚ್ಚುವ ವಿಚಾರ ಅಂತೇಳಿ ಸರ್ಕಾರ ಹೇಳ್ತಾ ಇದ್ರೆ, ಪ್ರತಿಪಕ್ಷಗಳವರು ಈಗಾಗಲೇ ಇದರಲ್ಲಿ ರಾಜಕೀಯದ ಬಾವುಟವನ್ನ ಹಿಡಿದಿದ್ದಾರೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಜಟಾಪಟಿಯೂ ಕೂಡ ಈಗ ಜೋರಾಗ್ತಾ ಇದೆ. ಇದಕ್ಕಾಗಿ ಈಗ ಹೊಸ ಅರ್ಜಿನ, KYCನ ಅಥವಾ ಗೃಹಲಕ್ಷ್ಮಿಯರ ಈ ಗೊಂದಲಗಳಿಗೆ ಪರಿಹಾರ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರದಲ್ಲಿ ರಾಜಕೀಯವೂ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಜಟಾಪಟಿ ನಡೀತಾ ಇದೆ. ಇಲ್ಲಿ ಹೊಸ ಅರ್ಜಿನ ಅಥವಾ KYCನ ಗೃಹಲಕ್ಷ್ಮಿಯರ ನಡುವೆ ಗೊಂದಲಗಳು ಮುಂದುವರೆದಿದ್ದಾವೆ. ಹಾಗಾದ್ರೆ ಏನೇನು ನಡೀತಿದೆ, ಏನು ಕಾರಣ, ಇದೆಲ್ಲದಕ್ಕೂ ಕೂಡ ಕಾರಣಗಳು ಏನು ಅನ್ನೋದು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಪ್ರಕಾರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ, ಈ 2 ಯೋಜನೆಗಳಿಂದವೇ ಇವುಗಳಲ್ಲಿ ಅನರ್ಹರಿಗೂ ಕೂಡ ಹೋಗ್ತಾ ಇದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬಂದಾಗ ಮೃತಪಟ್ಟಿರ್ತಕ್ಕಂಥವರ ಹೆಸರಿನಲ್ಲೂ ಕೂಡ ಇನ್ನೂ ಹೋಗ್ತಾನೆ ಇದೆ. ಮೃತಪಟ್ಟಂಥದನ್ನು ಕೂಡ ರಿಪೋರ್ಟ್ ಮಾಡ್ತಾ ಇಲ್ಲ. ಇದರಿಂದಾಗಿ ಅನವಶ್ಯಕವಾಗಿ ಹಣ ಖರ್ಚಾಗ್ತಾ ಇದೆ. 2,000 ರೂಪಾಯಿ ತಿಂಗಳಿಗೆ ಒಂದು ಅಕೌಂಟ್ಗೆ ಅನ್ನುವಂಥ ಲೆಕ್ಕದಲ್ಲಿ. ಹಾಗೆಯೇ ಗೃಹ ಜ್ಯೋತಿ ವಿಚಾರದಲ್ಲಿ ಅದು ಕೇವಲ ರಾಜ್ಯದವರಿಗಷ್ಟೇ ಸೀಮಿತ. ಆದರೆ ನಮ್ಮ ರಾಜ್ಯದ ಮತದಾರರು, ನಮ್ಮ ರಾಜ್ಯದ ನಿವಾಸಿಗಳಿಗೆ ಮಾತ್ರನೇ ಇದು ಸೀಮಿತವೇ ಹೊರತು ಇದು ಯಾರೋ ವಲಸಿಗರು ಇಲ್ಲಿ ಬಂದು ತಾತ್ಕಾಲಿಕವಾಗಿ ಮನೆ ಮಾಡ್ಕೊಂಡಿರ್ತಾರೆ ಅಥವಾ ಇಲ್ಲಿ ವೋಟರ್ಸ್ ಆಗಿರೋದಿಲ್ಲ, ಬೇರೆ ಇಲ್ಲಿ ಯಾವುದೋ ರಾಜ್ಯದಲ್ಲಿ ವೋಟರ್ ಆಗಿರ್ತಾರೆ, ಆದರೆ ಇಲ್ಲಿ ಉದ್ಯೋಗ ಅರಸಿ ಬಂದಿರ್ತಾರೆ, ಅಂಥವ್ರಿಗೆ ಇಂತಹ ಯೋಜನೆಗಳ ಫಲ ಸಿಗೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ ಈ ಇಡೀ ಯೋಜನೆಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿರುವ ಸಂದರ್ಭದಲ್ಲಿ ಸರ್ಕಾರ ಸಹಜವಾಗಿಯೇ ಮತ್ತೊಂದು ಬಾರಿ KYCಯನ್ನ ಮಾಡಿ ಅಂತ ಹೇಳ್ತಾ ಇದೆ. ಇದು ಈಗ ಮಹಿಳೆಯರಲ್ಲೂ ಆತಂಕವನ್ನ ಸೃಷ್ಟಿಸಿದೆ. ಗ್ಯಾರಂಟಿಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಹೊಸ ಅರ್ಜಿ ಹಾಕಿಸ್ತಾರಾ, KYC ಮಾಡಿಸ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಪರಿಷ್ಕರಣೆಯೋ ಹೊಸ ಅರ್ಜಿಯೋ KYCಯೋ ಅನ್ನೋದರ ಬಗೆಗಿನ ಗೊಂದಲಗಳು ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಈಗ ಬಹಳ ಮುಖ್ಯವಾದಂತಹ ಕಾರಣಗಳನ್ನ ಏನೇನು ಅನ್ನೋದು ನಾವು ನೋಡ್ತಾ ಹೋಗ್ಬೇಕು. ಬಾಕಿ ಹಣ ಹಾಕೋ ಬದಲು ಹೊಸ ಅರ್ಜಿ ಅನ್ನುವಂಥದ್ದು ಸರಿನಾ ಅನ್ನುವ ಪ್ರಶ್ನೆಯನ್ನ ಮಹಿಳೆಯರು ಕೇಳ್ತಾ ಇದ್ದಾರೆ. ನೀವು ಬಾಕಿ ಹಣ ಉಳಿಸ್ಕೊಂಡಿದ್ರಿ ಆಲ್ರೆಡಿ, ಅದನ್ನ ಹಾಕೋ ಬದಲಿಗೆ ನೀವು ಹೊಸ ಅರ್ಜಿ ಅಂತ ಹೇಳಿದ್ರೆ ಮತ್ತೆ ಯಾವಾಗ ಹಣ ಹಾಕಿಸ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಸರ್ಕಾರದ ನಿರ್ಧಾರಕ್ಕೆ ಗೃಹಲಕ್ಷ್ಮಿಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿಯರು ಆಲ್ರೆಡಿ ಕಳೆದ 3 ವರ್ಷಗಳಿಂದ ತಿಂಗಳಿಗೆ 2,000 ರೂಪಾಯಿನ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಕೆಲವು ತಿಂಗಳದ್ದು ಹಣ ಇನ್ನೂ ಕೂಡ ಕೊಡೋದಕ್ಕೆ ಬಾಕಿ ಇದೆ. ದುರಂತ ಅಂದ್ರೆ ರಾಜ್ಯ ಸರ್ಕಾರ 2025ರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಣನೇ ಹಾಕಿಲ್ಲ. ಇದು ಈ ರೀತಿಯಾದಂತಹ ಹಣ ಹಾಕದೇ ಇರತಕ್ಕಂಥ ವಿಚಾರಗಳು ಕೂಡ ಇದಾವೆ. ಸರ್ಕಾರದ ಈಗಿನ ನಿರ್ಧಾರಕ್ಕೆ ಗೃಹಲಕ್ಷ್ಮಿಯರಲ್ಲೂ ಕೂಡ ಅನುಮಾನಗಳಿದ್ದಾವೆ. ಅವ್ರಿಗೂ ಕೂಡ ಗೊಂದಲ ಇದೆ. ಏನಿದು ಸಿಗ್ತಾ ಇರುವಂತಹ ಹಣ, ಸಿದ್ದರಾಮಯ್ಯವರ ಅವಧಿಯಲ್ಲಿ ಸಿಗ್ತಾ ಇತ್ತು ಹಣ, ಶಿವಕುಮಾರ್ ಅವರು ಬಂದಾಗ ಇದ್ದಕ್ಕಿದ್ದಂತೆ ಯಾಕೆ ಮತ್ತೊಮ್ಮೆ ಅರ್ಜಿ ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಏನು ಮತ್ತೆ ಇಲ್ಲಿ ಗೃಹಲಕ್ಷ್ಮಿಯರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅನ್ನೋದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಡೀತಿರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋದಾಗ ಸರ್ಕಾರ ಯಾವಾಗ ಹೊಸ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಅನ್ನೋಂಥ ಹೇಳ್ತು, ಗೃಹಲಕ್ಷ್ಮಿಯರು ತಮ್ಮದೇ ಆದಂತಹ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಯಾರು ಅನರ್ಹರಿದ್ದಾರ ಅಂತವ್ರ ಪಟ್ಟಿಯನ್ನು ಮಾಡಬೇಕು. ಇದು ಯಾವುದೇ ಯೋಜನೆ ಇರಲಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸತ್ತು ಹೋದವ್ರ ಹೆಸರಂತೂ ಅವ್ರ ಕಡೆ ಇರುತ್ತೆ. ಸೊ ಅಂಥವ್ರ ಹೆಸರುಗಳನ್ನ ತೆಗೆದು ಹಾಕಬೇಕು. ಮತ್ತೊಮ್ಮೆ ಅರ್ಜಿ ಹಾಕುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಸತ್ತು ಹೋದವರು ಅಥವಾ ಅನರ್ಹರಿದ್ದವ್ರನ್ನ ಹೆಸರನ್ನ ಪಟ್ಟಿಯಿಂದ ತೆಗೆದು ಹೋದ್ರೆ ಯಾರಿಗೆ ತಲುಪಬೇಕು ಯೋಜನೆ ಸರಿಯಾಗಿ ತಲುಪುತ್ತೆ. ಜನ ಏನ್ ಕೈಲಿ ಕೆಲಸ ಇಲ್ಲದೆ ಸುಮ್ನೆ ಮನೇಲಿ ಖಾಲಿ ಕೂತಿದ್ದಾರೆ ಅಂತೇಳಿ ಹೀಗೆಲ್ಲ ಅಲಿಸ್ಬೇಕು ಅಂತೇಳಿ ಈಗಾಗಲೇ ಸ್ಟಾರ್ಟಿಂಗ್ ಇವ್ರು ಮಾಡಿದಾಗ ಎಷ್ಟೊಂದು ಕ್ಯೂ ಆಗಿ ನೂಕುನುಗ್ಲಾಗಿ ಗಲಾಟೆಗಳಾಗಿ ಆಗಿತ್ತು. ಅಷ್ಟೊಂದೆಲ್ಲ ನಡೆದ್ರೂ ಕೂಡ ಮತ್ತೆ ರೀಅಪ್ಲಿಕೇಶನ್ ಹಾಕಿ ಮತ್ತೆ ಫಲಾನುಭವಿಗಳಾಗಬೇಕು ಅಂತಂದ್ರೆ ಜನಕ್ಕೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ. ಫ್ರೀ ಬಿಲ್ ಕೊಡ್ತೀನಿ ಅಂತ ಹೇಳಂದಿರು 2-3 ಸಾವಿರ ರೂಪಾಯಿ ಬಿಲ್ ಹೊಂಟೋದ್ರಿ ಈಗ ಮತ್ತೆ ಕರೆಂಟ್.
ಫ್ರೀ ಅಂತ ಹೇಳಿ ಮತ್ತೆ ಬಿಲ್ ತೊಗೋತಾರೆ ರೀ. ಅದಕ್ಕೆ ಈ ಗೃಹಲಕ್ಷ್ಮಿನೂ ಹಾಕ್ತೀನಿ ಅಂತ ಹೇಳಿ ಹಾಕಲ್ ಹೋಗ್ಯಾರ ರೀ ಸರ್. ಅದ್ರ ಮೇಲೆ ಮತ್ತೆ ಅರ್ಜಿ ಹಾಕಂದ್ರೆ ಈಗ ಹಾಕೋದೇನಾಗಲ್ಲ. ಶ್ರೀಮಂತರಿಗೆ ಅದು ಗೃಹ ಜ್ಯೋತಿ ಅನುಕೂಲ ಆಗಾಕತೈತ್ರಿ. ಈಗ ಬಡವ ನಮ್ಮಂತ ಬಡವರಿಗೆ ನೋಡ್ರಿ ಪ್ರತಿ ತಿಂಗಳು ಈಗ ಬಿಲ್ ಬರಾಕತೈತಿ. ಅದರ ಸಲುವಾಗಿ ಪ್ರತಿ ವರ್ಷನೂ ರಿನ್ಯೂ ಮಾಡ್ರಿ ಅಂದ್ರೆ ಈಗ ಎಲ್ಲಾರ್ಗು ತುಂಬಾ ಅನುಕೂಲ ಆಗ್ತೈತ್ರಿ. ಈಗ ಅರ್ಜಿ ಹಾಕಂತಾರಿ ನಮ್ ಕೈಲಿ ಆಗಲ್ರಿ ತಿರ್ಗಾಡೋದು. ವಯಸ್ಸಾದವ್ರು ಎಲ್ಲಿ ಹೋಗ್ತಾವ್ರಿ ತಿಳಿಯಲ್ಲ ಏನಿಲ್ಲ. ಸಾಲಿ ಕಲಿಯರ್ದವ್ರು ಇದ್ದಿದ್ದೇವ್ ನಾವು ಎಲ್ಲಂತ ಹೋಗ್ಬೇಕ್ರಿ ಗೊತ್ತಾಗೋದಿಲ್ಲ ನಮ್ಗೆ. ಈಗ ಆಗಲ್ರಿ ನಮಗೆ. ನಾವು ಮಾಡೋಣವ್ರು ನಾವು ಹೆಂಗೆ ಹೋಗ್ಬೇಕ್ರಿ ಎಲ್ಲಿ ಹೋಗ್ಬೇಕ್ರಿ ನಮ್ಗೆ ಗೊತ್ತಾಗಲ್ರಿ. ನಾವು ಮಾಡೋಣವ್ರಿಗೆ ಹೊಟ್ಟೆ ತುಂಬ್ತದ್ರಿ. ಅದ್ರ ಸಲ ನಮ್ಗೆ ಏನು ಸಿದ್ದರಾಮಯ್ಯ ಏನೋ ಅದೇ ಪ್ರಕಾರ ಏನು ನಡಿಬೇಕು ನೋಡ್ರಿ ಸರ್. ಕರಿಬಾರ್ದ್ರಿ. ಮತ್ತೊಂದು ಇದೇ ಏನು ನಡೆದದಲ್ಲ ಅದೇ ನಡಿಬೇಕ್ರಿ. ಅರ್ಜಿ ಹಾಕಕ್ಕೆ ಆಗಲ್ರಿ ನಮ್ಗೆ ಗೊತ್ತಾಗಂಗಿಲ್ರಿ. ಹಾಗಾದ್ರೆ ಇಷ್ಟೆಲ್ಲ ಆತಂಕ ಅಲ್ಲೂ ನಮ್ಗೆ ಆಗಲ್ಲ, ನಾವೀಗ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ, ನಮ್ಗೆ ವಯಸ್ಸಾಗಿದೆ, ನಾವ್ ಯಾಕೆ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕು? ಯಾಕಂದ್ರೆ ಇಲ್ಲಿ ಮನೆ ಯಜಮಾನಿಯರನ್ನ ಗುರುತಿಸಿರುವಂತದ್ದು ರೇಷನ್ ಕಾರ್ಡ್ನಲ್ಲಿ ಮನೆ ಯಜಮಾನಿ ಅಂತೇಳಿ ಮೆನ್ಷನ್ ಆಗಿರ್ತಕ್ಕಂತಹ ಮಹಿಳೆಯರನ್ನ ಗೃಹಲಕ್ಷ್ಮಿ ಅನ್ನೋದ್ರಲ್ಲಿ ಗುರುತಿಸಿದೆ. ಮನೆ ಯಜಮಾನಿಯರು ಸಹಜವಾಗಿ ವಯಸ್ಸಾದವರು ಕೂಡ ಮನೆ ಯಜಮಾನಿಯರಿದ್ದಾರೆ. ಈಗ ಮತ್ತೆ ಅವರು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡ್ತಾ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಕತೆ ಅನ್ನುವಂಥದ್ದು ಗೃಹಲಕ್ಷ್ಮಿಯರು ಇರುವಂತಹ ಆತಂಕ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿಯರು ಗಮನಿಸಬೇಕಾಗಿರುವಂತಹ ಅಂಶಗಳಿದ್ದಾವೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಿಗೆ ಸರ್ಕಾರ ಈಗ ಸರ್ಜರಿಯನ್ನ ಮಾಡೋದಿಕ್ಕೆ ಹೊರಟಿದೆ. ಆದರೆ ಯಾವ ಸ್ವರೂಪದ ಸರ್ಜರಿ ಇದು? ನಿಮಗೆ ಬರುವಂತಹ ಹಣಕ್ಕೆ ಕೊಕ್ಕೆಯನ್ನು ಹಾಕ್ತಾರಾ ಅಥವಾ ಯಾರ ಹಣಕ್ಕೆ ಕೊಕ್ಕೆ ಹಾಕ್ತಾರೆ? ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಾಗಿ ಹೊಸ ಅರ್ಜಿ ಸಲ್ಲಿಕೆ ಮಾಡುವಂಥದ್ದು ಕಡ್ಡಾಯ ಆಗಿದೆ. ಹೌದು, ತಿಂಗಳಿಗೆ 2,000 ರೂಪಾಯಿ ಬರುತ್ತೆ. ಆದರೆ ಈ ಯೋಜನೆಗೆ ಮತ್ತೊಮ್ಮೆ ನೀವು ಅರ್ಜಿ ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಈ ಯೋಜನೆಗೆ ಇನ್ನೊಂದು ಬಾರಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಹೊಸ ಅರ್ಜಿಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಸರ್ಕಾರ ಮಾಡಿದೆ. 2-3 ದಿನಗಳಲ್ಲಿ ಹೊಸ ಅರ್ಜಿ ಸಲ್ಲಿಕೆಗೆ ಆನ್ಲೈನ್ನಲ್ಲೇ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಮತ್ತೊಂದು ದೊಡ್ಡ ಎಕ್ಸರ್ಸೈಸ್. ಇದು ನಡೆಯೋದಕ್ಕೆ ಇರುವಂಥದ್ದು, ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂಥದ್ದು. 2-3 ದಿವಸಗಳಲ್ಲಿ ಹೊಸ ಅರ್ಜಿ ಸಲ್ಲಿಕೆಗೆ ಆನ್ಲೈನ್ನಲ್ಲಿನೇ ಅವಕಾಶವೂ ಕೂಡ ಸಿಗುತ್ತೆ. ಸುಮಾರು 8ರಿಂದ 10 ಪ್ರಶ್ನೆಗಳು ಈ ಅರ್ಜಿಯಲ್ಲಿ ಇರ್ತವೆ. 8ರಿಂದ 10 ಪ್ರಶ್ನೆಗಳು ಈ ಅರ್ಜಿಯಲ್ಲಿ ಇರ್ತವೆ. ಯಾಕಂದ್ರೆ ಆಲ್ರೆಡಿ ಫಲಾನುಭವಿಗಳಲ್ಲಿ ಒಂದಷ್ಟು ಮಂದಿ ಕೊಟ್ಟಿ ಫಲಾನುಭವಿಗಳು ಸೇರ್ಕೊಂಡಿದ್ದಾರೆ. ಜೊತೆಗೆ ಮೃತಪಟ್ಟಿರ್ತಕ್ಕಂತಹ ಮಹಿಳೆಯರು ಕೂಡ ಈ ಫಲಾನುಭವಿಗಳ ಲಿಸ್ಟ್ನಲ್ಲಿ ಇನ್ನೂ ಕೂಡ ಹಾಲಿಯಾಗಿದೆ ಉಳ್ಕೊಂಡಿದ್ದಾರೆ. ಅರ್ಜಿಯ ಪ್ರಶ್ನೆಗಳಿಗೆ ಉತ್ತರಿಸುವುದರ ಜೊತೆಗೆ ಬಯೋಮೆಟ್ರಿಕ್ ಅನ್ನ ಸರ್ಕಾರ ಕಡ್ಡಾಯ ಮಾಡಿದೆ. ಈ ಬಾರಿ ಕೇವಲ ಅರ್ಜಿ ಸಲ್ಲಿಸೋದು ಮಾತ್ರ ಅಲ್ಲ, ಬಯೋಮೆಟ್ರಿಕ್ ಕೂಡ ಕಡ್ಡಾಯ ಆಗಿದೆ. ಅದರಿಂದಾಗಿ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದು ಸರ್ಕಾರಕ್ಕೆ ಸುಲಭ ಆಗುತ್ತೆ. ಇದರಲ್ಲಿರುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿರಬಹುದು ಅನ್ನೋದನ್ನ ಗಮನಿಸೋದಾದ್ರೆ, ಮನೆ ಯಜಮಾನಿ ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಯಾಕಂದ್ರೆ ರೇಷನ್ ಕಾರ್ಡ್ ಇರುತ್ತೆ, ರೇಷನ್ ಕಾರ್ಡ್ನಲ್ಲಿ ಮನೆ ಯಜಮಾನಿ ಅನ್ನುವಂಥದ್ದನ್ನ ಹೆಸರಿಸಲಾಗಿರುತ್ತೆ. ಹೀಗಾಗಿ ಮನೆ ಯಜಮಾನಿ ಯಾರು, ಮನೆ ಯಜಮಾನಿಯ ಆಧಾರ್ ಸಂಖ್ಯೆ ಏನು, ಇದೇ ಮನೆ ಯಜಮಾನಿಯ ಆಧಾರ್ ಸಂಖ್ಯೆ ಯಾವುದು ಅನ್ನೋದನ್ನ ಹಾಕಿದ ತಕ್ಷಣನೇ ಆ ಮನೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮನೆ ಯಜಮಾನಿಯ ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ಕೂಡ ಇದರಲ್ಲಿ ಪಡ್ಕೊಳ್ಳಲಾಗುತ್ತೆ. ಮನೆ ಯಜಮಾನಿಯ ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ಆಧಾರ್ ಜೊತೆಗೆ ಲಿಂಕ್ ಆಗಿರುತ್ತೆ. ಹೀಗಾಗಿ ಅವುಗಳನ್ನು ಕೂಡ ಪಡ್ಕೊಳ್ತಾರೆ. ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನುವಂಥದ್ದು ಇದು ಬಹಳ ಟ್ರಿಕ್ಕಿ ಆಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಒಂದೇ ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಯಜಮಾನಿ ಆಗೋದಕ್ಕೆ ಸಾಧ್ಯ, ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಹಣ ಬರೋದಕ್ಕೆ ಸಾಧ್ಯ. ಬಹುಶಃ ಸರ್ಕಾರ ಈ ಹಿಂದೆ ಒಂದು ಬಾರಿ ರಾಜ್ಯ ಸರ್ಕಾರ ಆಹಾರ ಇಲಾಖೆಯಲ್ಲಿ ಮಾಡಿತ್ತು. ರೇಷನ್ ಕಾರ್ಡ್ ಮತ್ತು RR ನಂಬರ್ ಅನ್ನು ಟ್ಯಾಲಿ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಅನೇಕ ಸುಮಾರು 30 ಲಕ್ಷದಷ್ಟು ನಕಲಿ ಕಾರ್ಡ್ಗಳನ್ನ ಏಕಾಏಕಿ ತೆಗೆದು ಹಾಕೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗಿತ್ತು. ಈಗಲೂ ಕೂಡ ಬಹುತೇಕ ಸರ್ಕಾರ ಅಂಥದ್ದೊಂದು ಯೋಚನೆಯನ್ನ ಮಾಡಿದ್ರೆ ಒಂದೇ ಮನೆಯಲ್ಲಿ 2-3 ಜನ ಕೇವಲ ಈ ಯೋಜನೆಗೆ ಬೇಕಾಗಿ ಈ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರೆ ಅಂತಹ ರೇಷನ್ ಕಾರ್ಡ್ಗಳಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಆ ವಿಚಾರದಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ನೋಡಬೇಕು. ಇನ್ನು ಯಾವ ಜಾತಿ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ಜಾತಿವಾರು ಇರುವಂತಹ ವಿವರಗಳನ್ನು ಸರ್ಕಾರ ಪಡ್ಕೊಳ್ಳೋದು ಸರ್ವೇಸಾಮಾನ್ಯ. ಮನೆ ಯಜಮಾನಿಯ ಪತಿಯ ಹೆಸರು ಪ್ಲಸ್ ಆಧಾರ್ ಸಂಖ್ಯೆಯನ್ನು ಕೂಡ ಪಡ್ಕೊಳ್ತಾರೆ. ಮನೆ ಯಜಮಾನಿಯ ಪತಿಯ ಹೆಸರು ಮತ್ತು ಆಧಾರ್ ಸಂಖ್ಯೆ ಬದುಕಿದ್ರೆ ಅನ್ನುವಂತಹ ವಿಚಾರಗಳಲ್ಲಿ ತೆಗೆದುಕೊಳ್ತಾರೆ. IT GST ಪಾವತಿದಾರರ ಅನ್ನೋದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸ್ತಾರೆ. ಅಂದರೆ ಒಂದು GST ನಂಬರ್ ಇರತಕ್ಕಂತಹ ಯಾವುದೇ ವ್ಯಕ್ತಿಗಳಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ.
IT ಪಾವತಿದಾರರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸಿಗುವುದಿಲ್ಲ. ಹೀಗಾಗಿ IT ಮತ್ತು GST ಪಾವತಿದಾರರ ಅನ್ನುವ ಅಂಶವನ್ನು ಕೂಡ ಸರ್ಕಾರ ಇಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಇದು ಈ ಹಿಂದೆಯೂ ಕೂಡ ಇತ್ತು. IT ಮತ್ತು GST ಪಾವತಿದಾರರಿಗೆ ಈ ಹಿಂದೆಯೂ ಕೂಡ ಗೃಹಲಕ್ಷ್ಮಿಯನ್ನು ಕೊಡ್ತಿರಲಿಲ್ಲ. APL ಅಥವಾ BPL ಕಾರ್ಡ್ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ. ಯಾಕಂದರೆ ಮನೆ ಯಜಮಾನಿ ಅನ್ನುವಂಥದ್ದು ಗುರುತಿಸುವಂಥದ್ದು APL ಅಥವಾ BPL ಕಾರ್ಡ್, ಎರಡೂ ಕಾರ್ಡ್ಗಳಲ್ಲೂ ಕೂಡ ಮನೆ ಯಜಮಾನಿ ಅನ್ನುವಂಥದ್ದು ಇದೆ. ಸರ್ಕಾರ ಎಲ್ಲೂ ಕೂಡ ಇದು ಕೇವಲ BPL ಕಾರ್ಡ್ದಾರರಿಗೆ ಮಾತ್ರ ಇರುವ ಯೋಜನೆ ಅಂತ ಹೇಳ್ತಾ ಇಲ್ಲ. ಸರ್ಕಾರ ಇದನ್ನು APL ಮತ್ತು BPL ಕಾರ್ಡ್ನ ಎಲ್ಲ ಮನೆಗಳ ಯಜಮಾನಿಯರಿಗೆ ಅಂತ ಹೇಳಿದೆ. ಓನ್ಲಿ ಯಾರಿಗೆ ಅನರ್ಹರು ಅಂತೇಳಿ ಸರ್ಕಾರ ಹೇಳಿದೆ ಅಂತ ಹೇಳಿದ್ರೆ, ಒಂದು ಆಲ್ರೆಡಿ IT ಪಾವತಿದಾರರಾಗಿದ್ದರೆ ಅವರು ಅಥವಾ ಅವರ ಗಂಡ, ಈ ವಿಚಾರದಲ್ಲಿ ಸರ್ಕಾರ ಹೇಳ್ತಾ ಇದೆ. ಹಾಗೆಯೇ ವಿಶೇಷವಾಗಿ GST ಪಾವತಿದಾರರಾಗಿದ್ದರೆ ಅಂಥವ್ರಿಗೆ ಮಾತ್ರನೇ ಈ ಪಟ್ಟಿಯಿಂದ ಹೊರಗಿಡಲಾಗುತ್ತೆ. ಇನ್ನು ಗೃಹಜ್ಯೋತಿಗೆ ಫಿಲ್ಟರ್ ಅನ್ನು ಹಾಕಲಾಗ್ತಾ ಇದೆ. ಈಗ ಗೃಹಜ್ಯೋತಿಯನ್ನ ಸುಮಾರು 1,70,00,000 ಮನೆಗಳಿಗೆ ಕೊಡ್ತಾ ಇದ್ದಾರೆ. 1.70 ಕೋಟಿ ಕುಟುಂಬಗಳಿಗೆ ಗೃಹಜ್ಯೋತಿ ಕೊಡ್ತಾ ಇದ್ದಾರೆ. ಇದಕ್ಕೆ ರಾಜ್ಯದಲ್ಲಿ ಖರ್ಚಾಗ್ತಾ ಇರುವಂತಹ ಹಣ 440 ಕೋಟಿ ರೂಪಾಯಿಗಳು ಪ್ರತಿ ತಿಂಗಳು ಖರ್ಚಾಗ್ತಾ ಇರುವಂತಹ ಹಣ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಆಗ್ತಿರುವಂತಹ ಹೊರೆ. ಆದರೆ ಗೃಹ ಬಳಕೆ ಹೆಸರಿನಲ್ಲಿ ಕಮರ್ಷಿಯಲ್ ಬಳಕೆಗೂ ಕೂಡ ಉಚಿತ ವಿದ್ಯುತ್ತನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಒಂದೇ ಬಿಲ್ಡಿಂಗ್ ಇರುತ್ತೆ, ಆ ಬಿಲ್ಡಿಂಗ್ನ ಕೆಳಗಡೆ ಅಂಗಡಿ ಇರುತ್ತೆ, ಮೇಲ್ಗಡೆ ಮನೆ ಇರುತ್ತೆ, ಅಥವಾ ಇಂತಹ ಕೆಳಗಡೆ ಮನೆ ಇರುತ್ತೆ, ಮೇಲ್ಗಡೆ ಕಮರ್ಷಿಯಲ್ ಸ್ಪೇಸ್ ಇರುತ್ತೆ. ಇವು ಎರಡಕ್ಕೂ ಕೂಡ ಸೇಮ್ ಕನೆಕ್ಷನ್ ಮೂಲಕವಾಗಿಯೇ ಪಾವತಿ ಮಾಡಿಸ್ಕೊಳ್ತಾ ಇರುವಂಥವ್ರು ಇದ್ದಾರೆ. ಹೀಗಾಗಿ ಗೃಹ ಬಳಕೆ ಹೆಸರಿನಲ್ಲಿ ಕಮರ್ಷಿಯಲ್ ಬಳಕೆಗೂ ಉಚಿತ ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇರುವಂಥವ್ರ ಮೇಲೆ ಈಗ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ವಾಣಿಜ್ಯ ಕಟ್ಟಡ, ಅಂಗಡಿ, ಮಳಿಗೆಗಳಿಗೂ ಕೂಡ ವಿದ್ಯುತ್ ಬಳಕೆ ಆಗ್ತಾ ಇರುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಸರ್ಕಾರದ ಗಮನಕ್ಕೆ ಇಂತಹ ಪ್ರಕರಣಗಳು ಬಂದಾಗ ಮಾತ್ರ ಸರ್ಕಾರ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಹೊರಡುತ್ತೆ. ಆ ಮೂಲಕ ಒಂದಷ್ಟು ಸಾವಿರ ಗಟ್ಟಲೆಯಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಬಳಕೆ ಮಾಡಿಕೊಳ್ತಾ ಇರುವಂಥವ್ರು ಇದ್ದಾರೆ. ಹಾಗೆಯೇ ಮೂಲ ನಿವಾಸಿಗಳ ಹೆಸರಿನಲ್ಲಿ ಹೊರ ರಾಜ್ಯದವರಿಂದಲೂ ಕೂಡ ಬಳಕೆಗಳಾಗ್ತಾ ಇದ್ದಾವೆ. ಇದು ಬಹಳ ಗಂಭೀರವಾಗಿರತಕ್ಕಂಥ ವಿಚಾರ. ವಿಶೇಷವಾಗಿ ಬೆಂಗಳೂರು ಮಹಾನಗರದ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಬೆಂಗಳೂರು ಮಹಾನಗರದಲ್ಲಿ ಈಗ ಆಲ್ರೆಡಿ ಒಬ್ಬರು ಬಾಡಿಗೆದಾರ ಇರ್ತಾರೆ. ಅವರಿಗೆ ಈ ಒಂದು ಗೃಹಜ್ಯೋತಿಯ ಅಡಿಯಲ್ಲಿ ಉಚಿತ ವಿದ್ಯುತ್ ಪಡೆದಿರ್ತಾರೆ. ಆ ಬಾಡಿಗೆದಾರ ಆ ಮನೆಯನ್ನು ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ತಾನೆ. ಅಂತ ಸಂದರ್ಭದಲ್ಲಿ ಇನ್ಯಾವುದೋ ರಾಜ್ಯದಿಂದ ಬಂದಿರುವಂತಹ ವ್ಯಕ್ತಿ ಈ ಮನೆಗೆ ಬಾಡಿಗೆಗೆ ಬಂದಿರ್ತಾರೆ. ಆ ಬಾಡಿಗೆದಾರ ಮತ್ತೆ ಗೃಹಜ್ಯೋತಿಯನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಮೂಲ ನಿವಾಸಿಗಳ ಹೆಸರಲ್ಲಿ ಹೊರ ರಾಜ್ಯದವರು ಕೂಡ ಬಳಕೆ ಮಾಡ್ತಿದ್ದಾರಲ್ಲ, ಇವುಗಳಿಗೆ ಕಟ್ಟುನಿಟ್ಟಾಗಿ ಕಡಿವಾಣವನ್ನು ಹಾಕಲೇಬೇಕು. ಅದು ರಾಜ್ಯ ಸರ್ಕಾರದ ಜವಾಬ್ದಾರಿಯೂ ಕೂಡ. ಯಾಕಂದ್ರೆ ಅಂತಿಮವಾಗಿ ಈ ಯೋಜನೆ ಇರುವಂಥದ್ದು ಕರ್ನಾಟಕದವರಿಗೆ, ಕರ್ನಾಟಕದ ಜನರಿಗೆ. ಯಾಕಂದ್ರೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತಹ ಯೋಜನೆ ಆಗಿರೋದ್ರಿಂದಾಗಿ ಇದು ಕೇವಲ ಕರ್ನಾಟಕದವರಿಗೆ ಮಾತ್ರ ಸೀಮಿತ ಆಗಿರುವಂತಹ, ಇಲ್ಲಿಯ ಮತದಾರರಿಗೆ ಮಾತ್ರ ಸೀಮಿತವಾಗಿರುವಂತಹ ಯೋಜನೆ. ಹೀಗಾಗಿ ಆಧಾರ್, EKYC, ಫೋನ್ ನಂಬರ್ ಮೂಲಕ ಪುನರ್ ಪರಿಶೀಲನೆಗೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಆದರೆ ಎಷ್ಟರ ಮಟ್ಟಿಗೆ ಇಲ್ಲಿ ವಲಸಿಗರು ಯಾರು, ಇಲ್ಲಿಯವರೇ ಯಾರು, ಇಲ್ಲಿಯ ಮತದಾರರೇ ಯಾರು, ವಲಸಿಗರು ಯಾರು ಅನ್ನೋದನ್ನ ಪತ್ತೆ ಹಚ್ತಾರೆ ನೋಡಬೇಕು. ವಿಶೇಷವಾಗಿ ಆಧಾರ್ ನಂಬರು, EKYC, ಫೋನ್ ನಂಬರ್ ಇವುಗಳ ಮೂಲಕವಾಗಿ ಪುನರ್ ಪರಿಶೀಲನೆಗೆ ಸರ್ಕಾರ ಚಿಂತನೆಯನ್ನ ಮಾಡ್ಕೊಳ್ತಾ ಇದೆ. ಆದರೆ ಇದರಲ್ಲಿ ಇದು ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಇದು ಸಾರ್ವಜನಿಕರಲ್ಲೂ ಕೂಡ ಇರಲೇಬೇಕಾಗಿರುವಂತಹ ಒಂದು ಪ್ರಾಮಾಣಿಕತೆ, ನೈತಿಕತೆ. ಸಾರ್ವಜನಿಕರು ಕೂಡ ತಾವು ಯೋಜನೆಯನ್ನು ಪಡ್ಕೊಳ್ತಾ ಇರುವಂತಹ ವ್ಯಕ್ತಿಗಳು ಕೂಡ ಇದನ್ನ ಸರಿಯಾಗಿ ರಿಪೋರ್ಟ್ ಮಾಡ್ತಾ ಹೋದರೆ ಕಾಲದಿಂದ ಕಾಲಕ್ಕೆ ಈ ರೀತಿಯಾಗಿ ದುರ್ಬಳಕೆ ಆಗೋದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ರೀವೆರಿಫಿಕೇಶನ್ಗೆ ಈಗ ಅವಕಾಶವನ್ನು ರಾಜ್ಯ ಸರ್ಕಾರ ಕಲ್ಪಿಸ್ತಾ ಇದೆ. ಸೇವಾ ಸಿಂಧು ಪೋರ್ಟಲ್ ಮೂಲಕವಾಗಿಯೇ ರೀವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬಹುದು ಅಂತೇಳಿ ಸರ್ಕಾರ ಹೇಳ್ತದೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು. ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರವ್ರು ತಗೊಂಡ್ರು, ಮಧ್ಯಪ್ರದೇಶವ್ರು ತಗೊಂಡ್ರು, ತಮಿಳ್ನಾಡವ್ರು ತಗೊಂಡ್ರು, ಆಂಧ್ರ ಪ್ರದೇಶವ್ರು ತಗೊಂಡ್ರು, ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ ಹೋಯ್ತು ಅವರೆಲ್ಲ ನಮ್ಮ ಗ್ಯಾರಂಟಿನೇ ತೆಗೆದುಕೊಂಡ್ರು.
ಇದರ ನಡುವೆ ಈ ಯಾವುದೇ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ವಿಶೇಷವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಇವತ್ತು ಒಂದು ಪೋಸ್ಟ್ ಮುಖವಾಗಿ ಹೇಳಿದ್ದಾರೆ. ಸರ್ಕಾರದ 5 ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಯವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅವರು ಕೂಡ ಗ್ಯಾರಂಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇವರಿಬ್ಬರು ಅವತ್ತು ಗ್ಯಾರಂಟಿ ಪತ್ರಕ್ಕೆ ಸಹಿ ಹಾಕಿ ಕೊಟ್ಟಂತವರು, ರಾಜ್ಯದ ಜನರಿಗೆ ಗ್ಯಾರಂಟಿ ಪತ್ರಗಳಿಗೆ ಸಹಿ ಹಾಕಿ ಕೊಟ್ಟಂತವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇದರ ಪುನರ್ ಪರಿಶೀಲನೆಯನ್ನು ಏನು ಮಾಡ್ತಾ ಇದೆ, ಅನರ್ಹರನ್ನ ಪತ್ತೆ ಹಚ್ಚೋದಕ್ಕೆ ಹೊರಟಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಗ್ಯಾರಂಟಿ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಭಯ ನೀಡಿದ್ದಾರೆ, ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇದು ಕೇವಲ ಮುಂದಿನ 2 ವರ್ಷಗಳು ಮಾತ್ರ ಅಲ್ಲ, ಮುಂದೆಯೂ ನಮ್ಮ ಸರ್ಕಾರ ಬರುತ್ತೆ, ಆ ಸರ್ಕಾರವೂ ಕೂಡ ಗ್ಯಾರಂಟಿಯನ್ನು ಕೊಡುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ವಿಶ್ವಾಸ ಇದೆ, ತಮ್ಮ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಮುಂದಿನ 2 ವರ್ಷಗಳಷ್ಟೇ ಅಲ್ಲ, ಮುಂದೆಯೂ ನಮ್ಮದೇ ಸರ್ಕಾರ ಇರುತ್ತೆ, ನಮ್ಮದೇ ಗ್ಯಾರಂಟಿಗಳು ಕಾರ್ಯರೂಪಕ್ಕೆ ಬರ್ತವೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಯೋಜನೆಗಳ ಅನುಷ್ಠಾನದ ಲೋಪದೋಷಗಳನ್ನು ಸರಿಪಡಿಸುವ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸ್ಪಷ್ಟನೆ. ಮತ್ತು ಈ ವಿಚಾರದಲ್ಲಿ ಪ್ರತಿಪಕ್ಷದವರು ಅನವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಫಲಾನುಭವಿಗಳು ಆತಂಕ ಪಡಬೇಕಾಗಿಲ್ಲ, ನಿಮಗೆ ಬರಬೇಕಾಗಿರುವಂತಹ ನಿಮ್ಮ ಹಕ್ಕಿನ ದುಡ್ಡು ಬಂದೇ ಬರುತ್ತೆ, ನಿಮಗೆ ಕೊಟ್ಟಿರುವ ಗ್ಯಾರಂಟಿಯ ದುಡ್ಡು ಬಂದೇ ಬರುತ್ತೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಮತ್ತು ರಾಜಕೀಯಕ್ಕೋಸ್ಕರ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದು ರಾಜಕೀಯ ಹತಾಶೆಯ ಪ್ರತೀಕ ಅಂತ ಹೇಳಿ ಸಿದ್ದರಾಮಯ್ಯನವರು ವ್ಯಾಖ್ಯಾನಿಸಿದ್ದಾರೆ. ಇದು ರಾಜಕೀಯ ಹತಾಶೆಯ ಪ್ರತೀಕ ಅಂತ. ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳ ಅಭಿಪ್ರಾಯಗಳು ಹೇಗಿದ್ದಾವೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಅವತ್ತು ಹೇಳಿದ್ದು ಪ್ರತಿ ಮನೆಗೆ ಈಗ ನಿಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಇದ್ರೆ ಇಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ? ಇನ್ಕಮ್ ಟ್ಯಾಕ್ಸ್ ಇದ್ರೆ ಕೊಡಲ್ಲ ಅಂತ ಯಾಕೆ ಬರ್ದಿಲ್ಲ ನೀವು ಇದರಲ್ಲಿ? ಸೇಲ್ ಟ್ಯಾಕ್ಸ್ ಇದ್ರೆ ಕೊಡಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ? GST ಕಟ್ಟಿದ್ರೆ ಕೊಡಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ? ನುಡಿದಂತೆ ನಡೆದಿದ್ದೀರಿ ಅಂದಿರ, ಇಲ್ಲಿ ನುಡಿದಿದ್ದೀರಲ್ಲ, ಪ್ರತಿ ಮನೆಗೆ ಪ್ರತಿ ಗೃಹಿಣಿಗೆ ನುಡಿದಿದ್ದೀರಾ. ಈಗ ಯಾಕೆ ಎಲ್ಲ LPG ಕೊಡ್ಬೋದಾ? ಏನು ಇನ್ಕಮ್ ಟ್ಯಾಕ್ಸ್ ಇರೋರು ಕೊಡ್ಬೋದಾ? ಸೇಲ್ ಟ್ಯಾಕ್ಸ್ ಇರೋರು ಕೊಡ್ಬೋದಾ? ತಪ್ಪಲ್ವಾ ಅಂತ ನಮ್ಮನ್ನು ಕ್ವಶನ್ ಮಾಡ್ತಾರೆ, ನಮ್ಮನ್ನು ಕೇಳ್ತಾರೆ. ನಿನ್ ಜ್ಞಾನ ಇರಲಿಲ್ಲ ಅನೌನ್ಸ್ ಮಾಡೋವಾಗ? ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆದರೆ ಅದು ಟ್ರ್ಯಾಕಿಗೆ ಬರಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳಾದ ಸರಿಪಡಿಸ್ಕೊಂಡು, ಬಟ್ ಟ್ರ್ಯಾಕ್ ಬಿಟ್ಟು ಹೋಗೋಂಗಿಲ್ವಲ್ಲ, ಮಾಡೇ ಮಾಡ್ತೀವಿ. ಅದರಿಂದ 5 ಕಾರ್ಯಕ್ರಮಗಳು ಇವತ್ತು ನಡೀತಾ ಇವೆ, ನಡೆಸ್ತೀವಿ, ಮುಂದೆನೂ ಕೊಡ್ತೀವಿ, ನಿಲ್ಲಿಸ್ತೀವಿ ಅನ್ನೋದಿಲ್ಲ. ಹಾಗೆ ಆ ರೀತಿ ಇರೋದಿದ್ರೆ BJP ಅವ್ರು ಹೇಳಿ ನಾವು ಬಂದರೆ ನಿಲ್ಲಿಸ್ತೀವಿ ಅಂತ ಹೇಳಿ ಅದು ಹೇಳಲ್ಲ. ಇಲ್ಲ ಅರ್ಜಿ ನೀವು ಯಾಕೆ ಬೇಡ ಅಂತ ಅವರು. ಆಮೇಲೆ ನಾವಿದು ಪಕ್ಷಾತೀತವಾಗಿ ಮಾಡಿರೋದು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನರ ಭಾವನೆಗೆ, ನಮ್ಮ ಬದುಕಿಗೆ ನಾವು ಸಹಾಯ ಮಾಡ್ತಿರೋದು. ಬೇಡ ಅಂದರೆ ಹಾಕೋದು ಬೇಡ. ಯಾರು ನಿಜವಾದಂಥ ನೀಡಿ ಪರ್ಸನ್ಸ್ ಇದ್ದಾರೆ ಅವ್ರು ಕೊಡೋಣ. ಹೀಗೆ ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರ ಹೇಳ್ತಾ ಇದೆ, ಇದು ರಾಜ್ಯದವರಿಗಷ್ಟೇ ಗ್ಯಾರಂಟಿ, ಬೇರೆಯವರಿಗೆ ಇಲ್ಲ ಅನ್ನೋಂಥದ್ದು ಅಂತಿಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಉಳಿದಂತೆ ಫಲಾನುಭವಿಗಳು ಆತಂಕ ಪಡಬೇಕಾಗಿಲ್ಲ. ಯಾವ್ಯಾವ ಕಂಡೀಷನ್ಸ್ ಹಿಂದೆ ಇತ್ತು ಅದೇ ಕಂಡೀಷನ್ ಇದೆ. ಮೃತಪಟ್ಟಿರುವಂಥವ್ರಿಗೆ ಹೋಗ್ತಾ ಇದೆ, ಆ ಹಣವನ್ನು ನಲ್ಲಿಸಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ. ಒಂದು ಆ ಕುಟುಂಬಗಳವರ ಜವಾಬ್ದಾರಿ. ಆ ಕುಟುಂಬಗಳವರು ಆ ಜವಾಬ್ದಾರಿಯನ್ನು ನಿಭಾಯಿಸದೇ ಇದ್ದಾಗ ಸರ್ಕಾರ ಅನಿವಾರ್ಯವಾಗಿ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗುವಂಥ ಅವಕಾಶ ಸೃಷ್ಟಿಯಾಗುತ್ತೆ.